ಬಂಗಾಳ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಪಶ್ಚಿಮ ಬಂಗಾಳ ಸಂಸ್ಥೆಯವರು ತಯಾರಿಸಿದ ರಿಂಗರ್ ಲ್ಯಾಕ್ವೇಟ್ ಇನ್ಸೋಷನ್ ಔಷಧದ 2 ಬ್ಯಾಚ್ಗಳು NSQ ಆದ ಹಿನ್ನೆಲೆಯಲ್ಲಿ KSMSCL ರವರು ರಾಜ್ಯಾದ್ಯಂತ ರಿಂಗರ್ ಲ್ಯಾಕ್ವೇಟ್ ಇನ್ಸ್ಟಿಟ್ಯೂಷನ್ ಔಷಧವನ್ನು ಬಳಸಬಾರದೆಂದು ಮಾರ್ಚ್ 2024ರಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚಿಸಿರುತ್ತಾರೆ. ಒಂದನೇ ಸಂಗತಿ. ಎರಡನೇದು, ನೆಕ್ಸ್ಟ್ ಏನಾಯಿತು? ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಇಲ್ಲಿ ಬಾಣಂತಿಯರ ಸಾವುಗಳು ಸಂಬಂಧಿಸಿದ ಹಿನ್ನೆಲೆಯಲ್ಲಿ ದಿನಾಂಕ 13/11/2024ರಂದು ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ರವರು, ಸಹಾಯಕ ಔಷಧ ನಿಯಂತ್ರಕರು ಬಳ್ಳಾರಿ ಇವರಿಗೆ ಪತ್ರ ಬರೆದು ರಿಂಗರ್ ಲ್ಯಾಕ್ವೇಟ್ ಇನ್ಸ್ಯೂಷನ್ ಬ್ಯಾಚ್ ಸಂಖ್ಯೆ 03 BF 2338 ಔಷಧವು ರೋಗಿಗಳಿಗೆ ಬಳಸಿದ ತಕ್ಷಣ ಅಡ್ಡ ಪರಿಣಾಮ ಬೀರಿದ ಹಿನ್ನೆಲೆಯಲ್ಲಿ ಸದರಿ ಔಷಧವನ್ನು ವಿಶ್ಲೇಷಣೆಗಾಗಿ ಪಡೆಯಬೇಕೆಂದು ಮನವಿ ಸಲ್ಲಿಸಿರುತ್ತಾರೆ. ಮೂರನೇ ಸಂಗತಿ, ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು ಇವರು ದಿನಾಂಕ 6/12/2024ರಂದು ಜಿಲ್ಲಾಸ್ಪತ್ರೆ ಬಳ್ಳಾರಿ ಇಲ್ಲಿ ರೋಗಿಗಳಿಗೆ ಬಳಸಿದ ಸದರಿ ರಿಂಗರ್ ಲ್ಯಾಕ್ವೇಟ್ ಇನ್ಸ್ಟಿಟ್ಯೂಷನ್ ಬ್ಯಾಚ್ ಸಂಖ್ಯೆ 03 BF 2338 ಔಷಧವು ಉತ್ತಮ ಗುಣಮಟ್ಟದ್ದೆಂದು ಘೋಷಿತವಾಗಿರುತ್ತದೆ. ಅಂದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚನೆ ಕೊಡ್ತಾರೆ ಬಳಸಬಾರ್ದು ಅಂತ. ಬೆಂಗಳೂರಿನಲ್ಲಿ ಅಂದರೆ ಈ ಥರ ಗೊಂದಲವಾಗಿರ್ತಕ್ಕಂಥ ಸೂಚನೆಗಳು ಆಸ್ಪತ್ರೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪರೆನ್ಸಿ, ಕ್ವಾಲಿಟಿ ಚೆಕ್ಕು, ಡಿಸೆಂಟ್ರಲೈಜೇಷನ್ ಈ ಥರದ್ದೆಲ್ಲವನ್ನು ಕೂಡ ಮಾಡಬೇಕು. ಆದರೆ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಒಂದು SIT ತನಿಖೆನ ಅಥವಾ ನ್ಯಾಯಾಂಗ ತನಿಖೆನ ಮಾಡೋದಕ್ಕೆ ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ? ಇದರೊಳಗೆ ಯಾರು ಬೇಕಾದರೂ ಉಪ್ಪು ತಿಂದವ್ನು ನೀರು ಕುಡಿಲಿ, ಯಾಕೆ ತನಿಖೆಗೆ ಒಳಪಡಬಾರ್ದು? ಮಕ್ಕಳು ಇನ್ನು ಪ್ರಪಂಚ ನೋಡಲೇ ಇಲ್ಲ, ಮಕ್ಕಳು ಕಣ್ಣು ಬಿಡಲೇ ಇಲ್ಲ, ಹಸುನಿಗೆ ಹೋಗೋದ್ರು 100 ಜನ ಮಕ್ಕಳು. ಆ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಾಗ ಅದು ಯಾವುದೇ ಸರ್ಕಾರದಲ್ಲಿ ಆಗಿರಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ SIT ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನನ್ನದೊಂದು 2 ಸಲಹೆ ಇದೆ. ಈ ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರಿನಿಂದ ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಈ ಡ್ರಗ್ಸ್ ಹೋಗೋದೇನಿದೆಯಲ್ಲ ಇದನ್ನು ತಡೆಗಟ್ಟಬೇಕು. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಫ್ರೆಶ್ ಮೆಡಿಸಿನ್ಸ್, ಫ್ರೆಶ್ ಡ್ರಗ್ಸು ಇನ್ನು ಡೇಟ್ಸ್ ಇನ್ನು ಭಾಳ 5 ತಿಂಗಳಿರುವಾಗ 1 ವರ್ಷ ಇರುವಾಗ ಅಡ್ವಾನ್ಸ್ ಆಗಿ ಆಸ್ಪತ್ರೆಗಳಿಗೆ ಬರಬೇಕು. ಮತ್ತು ಬೆಂಗಳೂರಿಗೆ ಬಂದ್ಬಿಟ್ಟು ಸೆಂಟ್ರಲೈಸ್ಡ್ ಆಗಿ ಅಲ್ಲಿಂದ ಎಲ್ಲ ಕಡೆಗೆ ಹೋಗೋದೇನಿದೆ ಇದನ್ನು ತಪ್ಪಿಸ್ಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಏನಾಗತ್ತೆ, ಡೇಟ್ಸ್ ಎಲ್ಲ ಭಾರ ಆದಮೇಲೆ ಇನ್ನೊಂದು ತಿಂಗಳಿರುವಾಗ, ಇನ್ನೊಂದು 15 ದಿವಸ ಇರುವಾಗ ಆಸ್ಪತ್ರೆಗಳಿಗೆ ತಲುಪ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿಲೇ ಆಗಿಬಿಟ್ಟು ಔಟ್ಡೇಟೆಡ್ ಆಗಿರ್ತಕ್ಕಂಥ ಮೆಡಿಸಿನ್, ಎಕ್ಸ್ಪೈರಿ ಡೇಟ್, ಔಟ್ಡೇಟೆಡ್ ಮೆಡಿಸಿನ್ಸು, ಡ್ರಗ್ಸು ಕೊಡೋದ್ರಿಂದ ಈ ಥರದ ಸಂಗತಿಗಳು ಸಂಭವಿಸ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ. ಆದ್ದರಿಂದ ಕ್ವಾಲಿಟಿ ಚೆಕ್ಗೆ ಅವಕಾಶ ಮಾಡಿಕೊಡ್ಬೇಕು, ಟ್ರಾನ್ಸ್ಪರೆನ್ಸಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಸಚಿವರು SIT ತನಿಖೆಗೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ, ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಆರೋಗ್ಯ ಸಚಿವರು ಏನು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆ, ಕೆಲವಷ್ಟು ಒಂದು ರೀತಿ ಗಾಬರಿ ಪಡುವಂಥ ಅಂಕಿ ಸಂಖ್ಯೆಗಳು ಸಿಗ್ತಾ ಇದೆ. ದಕ್ಷಿಣ ಭಾರತದ 5 ರಾಜ್ಯಗಳ ಪೈಕಿ ಅತಿ ಹೆಚ್ಚು ಮೆಟರ್ನಲ್ ಮಾರ್ಟಾಲಿಟಿ ಆಗ್ತಾ ಇರೋಂಥ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ. ಅವರ ಕಾಳಜಿಯನ್ನು ಅವರು ಸ್ಟೇಟ್ಮೆಂಟ್ ಮೂಲಕ ಹೇಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಪಕ್ಕದ ತಮಿಳುನಾಡಲ್ಲಿ 39 ಫಾರ್ 1 ಲ್ಯಾಕ್ ಲೈವ್ ಬರ್ತ್ಸ್, ಕೇರಳದಲ್ಲಿ 19, ನಮ್ಮಲ್ಲಿ 68. ಅಂದರೆ ಇದು
ಮೇಲ್ನೋಟಕ್ಕೆ ಇದು ಯಾವುದೋ ಒಂದು ಸ್ಟ್ರೇ ಘಟನೆ ಅನ್ನೋ ರೀತಿಯಲ್ಲಿ ನಾವು ತಗೋಣ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಒಟ್ಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಇಲ್ಲ. ಹಾಗಾಗಿ ಇದು ಬಹಳ ಒಂದು ಗಂಭೀರವಾದಂಥ ಸಮಸ್ಯೆ ನಮ್ಮ ರಾಜ್ಯದಲ್ಲಿದೆ. ಮತ್ತು ಇನ್ನೊಂದು, ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಹೆಚ್ಚಿರುವಂಥ ಜಿಲ್ಲೆ ಯಾವುದು ಅಂತಂದರೆ ಚಿಕ್ಕಬಳ್ಳಾಪುರ. 159 ಡೆತ್ಸ್ ಪರ್ 1 ಲ್ಯಾಕ್ ಲೈವ್ ಬರ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಮನೆ ಸಭಾಪತಿಗಳ ಇನ್ನೊಂದು, ನಮ್ಮ ಹೇಮಲತಾ ನಾಯಕ್ ಅವರು ಹೇಳಿರುವಂಥದ್ದು ಮುಂದುವರಿಸಿ ಹೇಳ್ತೇನೆ. ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುವಂಥ ಹೆರಿಗೆಗಳು 46% ಸಿಸೇರಿಯನ್ ಹೆರಿಗೆಗಳಾಗ್ತಾ ಇದೆ. ಇದು ದೇಶದ ಆವ್ರೇಜ್ ಎಷ್ಟಿದೆ ಅಂತಂದ್ರೆ 20.6% ಇದ್ರೆ ನಮ್ಮ ರಾಜ್ಯದಲ್ಲಿ 46% ಸಿಸೇರಿಯನ್ ಬರ್ತ್ಗಳಾಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ 11% ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಅಂದರೆ ಇದು ಏನು ತೋರಿಸುತ್ತೆ ಅಂತಂದರೆ, ಅಲ್ಲಿ ಹೋಗ್ತಾ ಇರೋಂಥ ಬಡವರಿಗೆ, ಅಲ್ಲಿ ಹೋಗ್ತಿರೋಂಥ ಬಡ ಹೆಣ್ಮಕ್ಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳಪೆ ಔಷಧಿ ಅಷ್ಟೇ ಎಲ್ಲ ಸಿಗ್ತಾ ಇರೋಂಥದ್ದು, ಬಲವಂತವಾಗಿ ಅವ್ರ ಮೇಲೆ ಸಿಸೇರಿಯನ್ ಮಾಡಿ ಅದರಿಂದ ಈ ರೀತಿಯಾದಂಥ ಬಾಣಂತಿ ಸಾವುಗಳು ಆಗ್ತಾ ಇದೆ ಅನ್ನುವಂಥದ್ದು, ಇದು ನಾನು ಹೇಳ್ತಾ ಇರೋವಂಥದ್ದಲ್ಲ, ಪ್ರತಿಷ್ಠಿತವಾಗಿರೋಂಥ ಪತ್ರಿಕೆಗಳು ಇಡೀ ದೇಶದ ಒಟ್ಟು ಸರ್ವೆಯನ್ನು ಮಾಡಿ ಕೊಟ್ಟಿರುವಂಥ ಮಾಹಿತಿ. ನಾನು ಅದಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡೋಂಥದ್ದು ಏನಂದರೆ, ತಾವು ಪ್ರತಿ ಜಿಲ್ಲೆಗೂ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಯಾವ ರೀತಿ ಮಾನಿಟರ್ ಮಾಡಬೇಕು, ಆ ಮಹಿಳೆ 6 ತಿಂಗಳ ನಂತರ ಆ ಮಹಿಳೆಗೆ ಏನಾದ್ರು ಸಿಸೇರಿಯನ್ ಆಗಬೇಕಾ, ಆ ಮಹಿಳೆ ಕೊಡ್ತಾ ಇರೋಂಥ ಔಷಧಿಗಳಲ್ಲಿ ಏನು ಕೊರತೆಗಳಿದೆ. ವಿಶೇಷವಾಗಿ ಮಾನ್ಯ ಸಚಿವರೇ, ನಮ್ಮಂಥ ಜಿಲ್ಲೆ, ನಮ್ಮ ಚಿತ್ರದುರ್ಗ, ಈ ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ಪೌಷ್ಟಿಕಾಂಶ ಕೊರತೆಯಿಂದ ಬಳಲ್ತಾ ಇರೋಂಥ ಮಹಿಳೆಯರು ಇರ್ತಾರೆ. ಅವರಿಗೆ ಸಣ್ಣ ಆರೋಗ್ಯದ ಸಮಸ್ಯೆ ಆದರೂ ಕೂಡ ಅವ್ರು ಸತ್ತೇ ಹೋಗ್ತಾರೆ. ಹಾಗಾಗಿ ನೀವು ಅದನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿರೋ ಅಥವಾ ಒಂದು ವಿಭಾಗ ಮಟ್ಟಕ್ಕೆ ಮಾಡ್ತಿರೋ, ಯಾವ ರೀತಿ ಇದನ್ನು ತಡೆ ಹಿಡಿಬೇಕು. ಯಾಕಂದರೆ ಇಡೀ ದೇಶದಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ ಮಾರ್ಟಾಲಿಟಿ, ಡೆತ್ತು. ಆದರೆ ದುರದೃಷ್ಟವಶಾತ್ ಕರ್ನಾಟಕ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ದಕ್ಷಿಣ ಭಾರತದಲ್ಲಿ. ಹಾಗಾಗಿ ಇದನ್ನು ನೀವು ನೋಡಬೇಕು. ಮತ್ತು ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೇನೆ. ಆ ಫಾರ್ಮಸ್ಯೂಟಿಕಲ್ ಕಂಪನಿಯ ಬಗ್ಗೆ ಆಗಲೇ 3-4 ರಾಜ್ಯಗಳು ಕಂಪ್ಲೇಂಟ್ ಮಾಡಿದ್ದು, ತನಿಖೆನೂ ಕೂಡ ಮಾಡಬೇಕು ಅಂತ ಇತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಆ ರೀತಿಯಾದಂಥ ಒಂದು ಮೆಟೀರಿಯಲ್ ಸಪ್ಲೈಯರ್ ಮೂಲಕ, ಇಷ್ಟು ಕಂಪ್ಲೇಂಟ್ ಇರೋವಂಥ ಒಂದು ಸಂಸ್ಥೆ ಮೂಲಕ ನಾವು ಖರೀದಿ ಮಾಡ್ತೇವೆ ಅಂತಂದರೆ, ಇದು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ಒಂದು ರೀತಿ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮಾನ್ಯ ಸಭಾಪತಿಗಳೇ, ಇಷ್ಟು ಸಾವುಗಳಾದರೂ ಕೂಡ ಆರೋಗ್ಯ ಸಚಿವರು ಭೇಟಿ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲೇ ಪಕ್ಕದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗ್ತಾರೆ, ಆದರೂ ಕೂಡ ಅವ್ರು ಬರೋದಿಲ್ಲ ಅಂತಂದರೆ ನಿಜವಾಗ್ಲೂ ನಮ್ಮ ಜನರ ಜೀವದ ಮೇಲೆ ಏನು ಕಾಳಜಿ ಇದೆ ಅನ್ನುವಂಥ ತೋರಿಸುತ್ತೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದನ್ನ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಪರಿಹಾರದ ಹಣವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿಸ್ಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಆರೋಗ್ಯ ಸಚಿವರು ಹಿರಿಯ ಸಚಿವರಿದ್ದಾರೆ, 3ನೇ ಬಾರಿ ಸಚಿವರಾಗಿರತಕ್ಕಂಥವರು, ಅವ್ರಿಗೆ ಎಲ್ಲ ಅನುಭವನೂ ಇದೆ. ಆದರೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಹಾಗೆ ನಡೀತಾ ಇದೆ, ದೇಶದಲ್ಲಿ ಹೀಗೆ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಕಮಿಷನ್ನ ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಅಸಹಾಯಕತೆಯನ್ನು ಹೇಳಿ ಇವತ್ತು ಜವಾಬ್ದಾರಿಯನ್ನು ಎಲ್ಲೋ ಒಂದು ಕಡೆ ಕಳ್ಕೋತಾ ಇದೆ ಅಂತ ಹೇಳಿ ಸಾರ್ವಜನಿಕವಾಗಿ ಆಗಲೇ, ಅದು ಶಿಶು ತನ್ನ ಜೀವವನ್ನು ಕಳ್ಕೊಂಡಿದ್ರೂ ಅಷ್ಟೇ, ತಾಯಿ ತನ್ನ ಜೀವವನ್ನು ಕಳ್ಕೊಂಡಿದ್ರೂ ಅಷ್ಟೇ,